ಎಷ್ಟೋ ಜನರ ಬಾಲ್ಯಕ್ಕೆ ನಂಟಾಗಿದ್ದ, ಸಿನಿಮಾ ಜೀವನಕ್ಕೆ ನಂಟಾಗಿದ್ದ ಕಾವೇರಿ ಚಿತ್ರಮಂದಿರ. ನನ್ನ ಕಾವೇರಿ ಯಾವತ್ತೂ ಜೀವಂತ. ಕಾವೇರಿ ನಮ್ಮೆಲ್ಲರ ನೆನಪುಗಳಿಂದ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಈ 101 ನೆನಪು ನನ್ನ ಕಾವೇರಿ ಚಿತ್ರಮಂದಿರಕ್ಕೆ, ನಮ್ಮ ಕಾವೇರಿ ಚಿತ್ರಮಂದಿರಕ್ಕೆ. ಈ ಕಾವೇರಿ ಚಿತ್ರಮಂದಿರದಲ್ಲಿ ನೋಡಿ ಬೆಳೆದ ನೂರಾರು ಅಭಿಮಾನಿಗಳಿಗೆ ಈ ಜಾಗ ಹೀಗೆ ಇರುತ್ತೆ. ಪ್ರಕಾಶ್ ಅವ್ರು ಏನು ಹೇಳಿದ್ರು, ಈ ಚಿತ್ರಮಂದಿರದಲ್ಲಿ ಕೆಲಸ ಮಾಡೋರು ಏನೇನು ಹೇಳಿದ್ರು, ಇದೆಲ್ಲ ಕೆಲವು ತಿಂಗಳುಗಳ ಹಿಂದೆ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಕೂತ್ಕೊಂಡು ಶಿಳ್ಳೆಗಳು ತಟ್ಟಿ, ಚಪ್ಪಾಳೆ ತಟ್ಟಿ, ಜೈಕಾರ, ಆ ಒಂದು ಜೋಶಿತ್ತು. ಇವತ್ತು ಒಂದು ಮೌನ. ಒಂದೊಂದು ಜಾಗ, ಒಂದೊಂದು ಕಡೆನೂ ನನಗೆ ನಾನು ನಿಮಗೆ ತೋರಿಸಿ ದಾಖಲೆ ಮಾಡಬೇಕು ಅಂತ ಇದು ಮಾಡ್ತಾ ಇರೋದು. ಈ ನನ್ನ ಬೆಳ್ಳಿ ಪರದೆಗೆ, ಈ ಕಾವೇರಿ ತಾಯಿಗೆ, ಕಾವೇರಿ ಚಿತ್ರಮಂದಿರಕ್ಕೆ ನಮಸ್ಕಾರ. ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಹುಟ್ಟಿನೊಂದಿಗೆ ನಮಗೆ ಇದೆ ನನ್ನ ಕಾವೇರಿ ಚಿತ್ರಮಂದಿರ. ಕಾವೇರಿ ಜ್ಯೂಸ್ ಆ್ಯಂಡ್ ಚಾಟ್ಸ್ ಕ್ಯಾಂಟೀನ್ ನೋಡಿದ್ರಿ ಅಂತ ಕಾಣುತ್ತಲ್ಲ. ಈ ಜಾಗದಲ್ಲಿ ಅದೆಷ್ಟು ದಿಗ್ಗಜರು, ಅದೆಷ್ಟು ಸಿನಿಮಾ ಪ್ರೇಕ್ಷಕರು, ಅದೆಷ್ಟು ಕಲಾವಿದರು, ನಿರ್ದೇಶಕರು ಬಂದು ಓಡಾಡಿದ್ದಾರೆ ಅನ್ನೋ ಲೆಕ್ಕನೇ ಹಾಕೋಕ್ಕಾಗಲ್ಲ. ನೂರಾರು ಕುಟುಂಬಕ್ಕೆ ಅನ್ನ ಹಾಕಿದ್ದಾರೆ. ಸಾವಿರಾರು ಜನ, ಲಕ್ಷಾಂತರ ಜನದಲ್ಲಿ ಬಂದು ಇಲ್ಲಿ ಇಷ್ಟು ವರ್ಷಗಳಿಂದ, 50 ವರ್ಷಗಳ ಹೆಚ್ಚಿಂದ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿದ್ದಾರೆ. ಇವತ್ತು ನನ್ನ ಕಾವೇರಿ ಚಿತ್ರಮಂದಿರ ಈ ಪರಿಸ್ಥಿತಿಯಲ್ಲಿದೆ. ಇದೆಲ್ಲ ನೀವು ನೋಡ್ತಾ ಇದ್ದೀರ. ನಾನು ಮುಂದಕ್ಕೆ ತೋರಿಸ್ತೀನಿ. ಇಲ್ಲಿ ಪಾರ್ಕಿಂಗ್ ಮಾಡ್ತಿದ್ವಿ, ಇಲ್ಲೇ ಪಾರ್ಕಿಂಗ್ ಮಾಡ್ತಾಯಿದ್ವಿ, ಇಲ್ಲಿ ಚಿತ್ರಮಂದಿರ ಆಯಿತು. ಈಗ ಬರೀ ಅದರ ಜ್ಞಾಪಕ, ನೆನಪು ಅಷ್ಟೇ. ಎಷ್ಟೋ ಜನರ ಬಾಲ್ಯಕ್ಕೆ ನಂಟಾಗಿದ್ದ, ಸಿನಿಮಾ ಜೀವನಕ್ಕೆ ನಂಟಾಗಿದ್ದ ಕಾವೇರಿ ಚಿತ್ರಮಂದಿರ. ಕಾವೇರಿ ಸಿನಿಮಾ ಥಿಯೇಟ್ರ್ ಹೊಡಿತಾರೆ ಅಂತ ಗೊತ್ತಾಗಿದ್ದೆ ಬಹುಶಃ ನನಗೆ. ಯಾಕೆಂದರೆ ಇದರ ಓನರ್ ಶ್ರೀ ಪ್ರಕಾಶ್ ಅವರು ನನಗೆ ಅತ್ಯಂತ ಆಪ್ತರು. ಅವರು ಹೇಳಿದಾಗ ನಂಗೆ ತುಂಬ ಬೇಜಾರಾಯಿತು. ಇನ್ಫ್ಯಾಕ್ಟ್ ನಾನು ನನ್ನ ಮಗಳು ಬಂದು ಇಲ್ಲಿ ಪಿಕ್ಚರ್ ಕೂಡ ನೋಡಿದ್ವಿ. ಎಲ್ಲರೂ ಸ್ಟೋರಿ ಮಾಡಿದ್ರು ಕಾವೇರಿ ಮುಚ್ತಾ ಇದ್ದಾರೆ ಅಂತ. ಆದರೆ ನಾನು ಸ್ಟೋರಿ ಮಾಡಿರಲಿಲ್ಲ. ಯಾಕೆಂತಂದರೆ ಕಾವೇರಿ ಇವತ್ತು ಹೀಗಿದೆ. ಈ ಕಾವೇರಿ ನನಗೆ ಬೇಡ, ಅಥವಾ ನನ್ನ ಚಾನಲ್ಗೆ ಬೇಡ, ನನ್ನ ಚಾನಲ್ ನೋಡೋ ವೀಕ್ಷಕರು ನಿಮಗೆ ಬೇಡ. ನನ್ನ ಕಾವೇರಿ ಚಿತ್ರಮಂದಿರ ಹೇಗಿತ್ತು, ನೂರಾರು ಜನಕ್ಕೆ ಅನ್ನ ಕೊಟ್ಟ ಈ ಚಿತ್ರಮಂದಿರ, ನೂರಾರು ಕಲಾವಿದರನ್ನ ಬೆಳ್ಳಿ ಪರದೆ ಮೇಲೆ ತೋರಿಸಿದ ಈ ಚಿತ್ರಮಂದಿರ ಹೇಗಿತ್ತು. ಕಾವೇರಿ ಯಾವತ್ತಿಗೂ ನನ್ನ ಮನಸ್ಸಿನಲ್ಲಿ ಅಥವಾ ನನ್ನ ಚಾನಲ್ನಲ್ಲಿ ಕಾವೇರಿನ ಇಷ್ಟಪಟ್ಟಂಥ ಪ್ರೇಕ್ಷಕರ ಮನಸ್ಸಿನಲ್ಲಿ ಸದಾ ಜೀವಂತ. ಆ ವಿಜುವಲ್ಸ್ನ ತೋರಿಸ್ತೀನಿ. ಯಾಕೆಂದರೆ ಇದೆಲ್ಲ ಡೆಮೊಲೇಷ್ ಆಗೋಕ್ಕೆ ಮುಂಚೆನೇ ನಾನು ಶೂಟ್ ಮಾಡಿಟ್ಟಿದ್ದೆ. ಇದರಿಂದ ಪ್ರಾರಂಭ ಮಾಡಿ ಅದನ್ನು ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಜೀವಂತವಾಗಿಡಿಸ್ಬೇಕು ಅನ್ನೋದು ನನ್ನ ಆಸೆ. ಒಂದು ಹಂಸಲೇಖ ಅವ್ರು ಹಾಡು ಬರೆದಿದ್ದಾರಲ್ಲ, ಸೋಲಿಲ್ಲದ ಸರದಾರದಲ್ಲಿ, ಕಟ್ಟೋಕೆ ನಾನಾ ದಿನ. ಈ ಕಾವೇರಿ ಚಿತ್ರಮಂದಿರ ಕಟ್ಟೋಕ್ಕೆ ನಾನಾ ದಿನ, ಆದರೆ ಕೆಡವೋಕೆ 3 ದಿನ. ಕೆಡವ್ಬಿಟ್ಟು ಇವತ್ತು ಹೀಗಾಗಿದೆ. ನನ್ನ ಕಾವೇರಿ ಯಾವತ್ತೂ ಜೀವಂತ. ಕಾವೇರಿ ನಮ್ಮೆಲ್ಲರ ನೆನಪುಗಳಿಂದ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಈ 101 ನೆನಪು ನನ್ನ ಕಾವೇರಿ ಚಿತ್ರಮಂದಿರಕ್ಕೆ, ನಮ್ಮ ಕಾವೇರಿ ಚಿತ್ರಮಂದಿರಕ್ಕೆ. ಈ ಕಾವೇರಿ ಚಿತ್ರಮಂದಿರದಲ್ಲಿ ನೋಡಿ ಬೆಳೆದ ನೂರಾರು ಅಭಿಮಾನಿಗಳಿಗೆ ಈ ಜಾಗ ಹೀಗೆ ಇರುತ್ತೆ. ಪ್ರಕಾಶ್ ಅವ್ರು ಏನು ಹೇಳಿದ್ರು, ಈ ಚಿತ್ರಮಂದಿರದಲ್ಲಿ ಕೆಲಸ ಮಾಡೋರು ಏನೇನು ಹೇಳಿದ್ರು, ಇದೆಲ್ಲ ಕೆಲವು ತಿಂಗಳುಗಳ ಹಿಂದೆ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಇದನ್ನು ತೋರಿಸಿ ಮತ್ತೆ ನನ್ನ ಕಾವೇರಿ ಚಿತ್ರಮಂದಿರನ ಇದ್ರ ಮುಂದೆ ಜೀವಂತವಾಗಿಸ್ತೀನಿ ಅಂತ ಹೇಳ್ತಾ ಒಮ್ಮೆ ಈ ಕಾವೇರಿನ ನೋಡಿ. ನೋಡಿ, ಇದು ಜಾಗ ಇವತ್ತು ಹೀಗಿದೆ. ಆದರೆ ಇದೇ ಜಾಗದಲ್ಲಿ ನಾನು ಅವತ್ತು ನಡ್ಕೊಂಡು ಹೋಗಿದ್ದೆ. ನಡ್ಕೊಂಡು ಹೋದಾಗ ಇಲ್ಲಿ ಒಂದು ಎಂಟ್ರೆನ್ಸ್ ಇತ್ತು, ಇಲ್ಲಿ ಮೆಟ್ಲಿತ್ತು ಮೇಲೆ ಹೋಗೋದಕ್ಕೆ. ಅಲ್ಲಿಂದ ಹಂಗೆ ಹೋಗಿ ನಾವು ಪಾರ್ಕಿಂಗಿಗೆ ಬರಬೇಕಾಗಿತ್ತು. ಇವೆಲ್ಲ ವೀಡಿಯೋನ ನಾನು ಡಾಕ್ಯುಮೆಂಟ್ ಮಾಡಿದ್ದೆ. ಆದರೆ ಇದರ ಜೊತೆಗೆ ನಾನು ಅವತ್ತು ಶೂಟ್ ಮಾಡಿದ ಕೆಲವು ಇದನ್ನು ತೋರಿಸ್ತೀನಿ. ನೋಡಿ, ಇಲ್ಲಿಂದ ಒಂದು ಎಂಟ್ರಿ ಇತ್ತು, ಈ ಕಡೆಯಿಂದ ಒಂದು ಎಂಟ್ರಿ ಇತ್ತು. ಆ್ಯಂಡ್ ಅಲ್ಲಿ ಹೋಗಿ ಹಂಗೆ ಕೊನೆಗೆ ಹೋದರೆ ಅಲ್ಲಿಂದ ಹಂಗೆ ಬಂದು ಅಲ್ಲಿ ಪಾರ್ಕ್ ಮಾಡಬೇಕಾಗಿತ್ತು. ಬಹುಶಃ ಆ ಕಲ್ಲಿನ ಗುಡ್ಡೆ ಕಾಣಿಸ್ತಿದೆಯಲ್ಲ, ಅದರ ಆಸುಪಾಸಲ್ಲಿ ಒಂದು ದೊಡ್ಡ ಬಂಡೆ ಇದೆ ನೋಡಿ, ಅದರ ಆಸುಪಾಸೆ ಬೆಳ್ಳಿ ತೆರೆ ಇದ್ದಿದ್ದು, ಸ್ಕ್ರೀನ್ ಇದ್ದಿದ್ದು. ಇವತ್ತು ಕಾವೇರಿ ಹೀಗಿದೆ. ಸಿನಿಮಾ ನಮ್ಮೆಲ್ಲರ ಕನಸು, ನಮ್ಮೆಲ್ಲರ ಜೀವನ.
ಒಬ್ಬ ನಿರ್ಮಾಪಕ ಕೋಟಿ ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡ್ತಾನೆ, ನಿರ್ದೇಶಕ ಇನ್ನಷ್ಟು ಕೋಟಿ ಕನಸ್ಕೊಂಡು ಸಿನಿಮಾನ ಬೆಳ್ಳಿ ಪರದೆ ಮೇಲೆ ತರ್ತಾನೆ, ಕಲಾವಿದರು ಆ ಪಾತ್ರಗಳಿಗೆ ಜೀವ ತುಂಬ್ತಾರೆ. ಇವತ್ತು ನೋಡಿ ಇದಿಲ್ಲಿ ಬಿದ್ದಿದೆ. ಇದು ತಪ್ಪು ಸರಿ ಅಂತ ನಾನು ಹೇಳಲ್ಲ, ಆದರೆ ಇದು ನನಗೆ ಅನ್ನ ಕೊಡೋವಂಥದ್ದು. ಇದನ್ನು ನಾನು ಕಾಪಾಡ್ಕೋತೀನಿ, ಇದನ್ನು ನಾನು ನನ್ನ ಮನೆಗೆ ತೊಗೊಂಡೋಗ್ತೀನಿ, ಇದನ್ನು ನನ್ನ ಮನೆಯಲ್ಲಿ ನಾನು ನನ್ನ ರೂಮ್ನಲ್ಲಿ ಜೋಪಾನವಾಗಿ ಜೀವಂತವಾಗಿಡೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆಂದರೆ ನಮ್ಮ ಕನಸುಗಳು, ನಿರ್ಮಾಪಕರ ಕನಸುಗಳು, ನಿರ್ದೇಶಕರ ಕನಸುಗಳು, ಕಲಾವಿದರ ಕನಸುಗಳು ಹೀಗೆ ಬೀಳಬಾರ್ದು. ಇಲ್ಲಿ ಯಾರು ಹಾಕಿದ್ದಾರೆ ಅಂತ ನಾನು ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇಲ್ಲ, ಇದು ಆಗಿರ್ಬೋದು ಆಕಸ್ಮಿಕ, ಆದರೆ ಇದು ನನಗೆ ಶ್ರೇಷ್ಠವಾದದ್ದು. ಇದನ್ನು ನಾನು ಕಾಪಾಡ್ಕೋತೀನಿ. ಇದೇ ನಮಗೆ ಇವತ್ತು ಊಟ ಹಾಕ್ತಾ ಇರೋದು, ಇದನ್ನು ನಾನು ಕಾಪಾಡ್ಕೋತೀನಿ. ನನ್ನ ನೆತ್ತಿನ ಕಾಯೋ ದೇವರುಗಳ ಜೊತೆಗೆ ನನ್ನ ವೃತ್ತಿಗೆ ಕಾರಣವಾಗಿರುವ ಈ ಹಾರ ನನ್ನ ಮನೆಯಲ್ಲಿ, ನನ್ನ ಬೆಡ್ರೂಮ್ನಲ್ಲಿ, ನನ್ನ ಕನಸುಗಳ ಜೊತೆಯಲ್ಲಿ. ಸ್ನೇಹಿತರೆ ನಮಸ್ಕಾರ. ಸ್ಯಾಂಕಿ ರಸ್ತೆಯಲ್ಲಿದ್ದೀನಿ. ಈ ರಸ್ತೆಯಲ್ಲಿ ನಾನು ಇರೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಅಂದರೆ ಮನಸ್ಸಲ್ಲಿ ಸ್ವಲ್ಪ ನೋವು ಇದೆ. ಆ ನೋವೇನು, ಯಾವುದೇ ಒಂದು ಕಟ್ಟಡನೋ ವ್ಯಕ್ತಿನೋ ದೂರ ಆಗೋಕ್ಕೆ ಮುಂಚೆ ಆ ನೆನಪುಗಳನ್ನ ಯಾವಾಗಲೂ ನಮ್ಮಲ್ಲಿ ಇರಬೇಕು ಅನ್ನೋದಕ್ಕೆ ಇವತ್ತಿನ ಈ ಪ್ರಯತ್ನ. ಬನ್ನಿ ಈ ಜಾಗಗಳು ತೋರಿಸ್ತೀನಿ. ಜಾಗಗಳು ತೋರಿಸ್ಬಿಟ್ಟು ನಿಮ್ಮ ಜೊತೆ ಹಾಗೆ ಮಾತಾಡ್ಕೊಂಡು ಹೋಗ್ತೀನಿ. ಸ್ಯಾಂಕಿ ರಸ್ತೆಯಲ್ಲಿ ಈ ಜಾಗ ಇದೆಯಲ್ಲ, ಇದು ಕಾವೇರಿ ಜಂಕ್ಷನ್. ನನ್ನ ಕಾವೇರಿ ಥಿಯೇಟ್ರ್, ನಮ್ಮ ಕಾವೇರಿ ಥಿಯೇಟ್ರ್. ನನ್ನ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ನಾನು ಬಹುಶಃ ಕ್ಲಾಸ್ಗಿಂತ ಹೆಚ್ಚಾಗಿ ಈ ಥಿಯೇಟ್ರಲ್ಲಿ ಕಾಲ ಕಳೆದಿದ್ದು. ತುಂಬ ಅದ್ಭುತವಾದ ಮೆಮೊರೀಸ್ ಇದೆ. ಈ ಅಂಗಡಿ ನೀವು ಜ್ಞಾಪಕ ಇದೆಯಾ? ಹೀಗಿರಲಿಲ್ಲ ಅಂಗಡಿ. ಇಲ್ಲಿ ಬೇರೆ ಬೋರ್ಡ್ ಇತ್ತು, ಹಳೆ ಪ್ಯಾಟ್ರನ್ನಲ್ಲಿತ್ತು. ಇಲ್ಲಿ ನಮ್ಮ ದಾದನ ಒಂದು ಸಿನಿಮಾದ ಫಸ್ಟ್ ಶಾಟ್ ಇಲ್ಲೇ ಶೂಟ್ ಮಾಡಿರೋದು. ಆ ಸಿನಿಮಾನೇ ಕಿಟ್ಟು ಪುಟ್ಟು. ಶಕ್ತಿ ಗ್ಲೂಕೋಸ್ ಬಿಸ್ಕಟ್. ಪ್ರಯಾಣಕ್ಕೆ ಪ್ರವಾಸಗಳಿಗೆ ಉತ್ತಮ ಸಂಗಾತಿ. ಇದು ಎಂಟ್ರೆನ್ಸ್ ಗೇಟು, ನಮ್ಮ ಕಾವೇರಿ ಚಿತ್ರಮಂದಿರದ ಎಂಟ್ರೆನ್ಸ್ ಗೇಟು. ಮಹಾನ್ ದಿಗ್ಗಜರುಗಳು ನಡ್ಕೊಂಡ್ಬಂದಿದ್ದಾರೆ, ಕೆಲವರು ಟ್ರಾಫಿಕ್ ಜಾಸ್ತಿ ಇದ್ದಾಗ ಕಾರ್ನೊಳಗಡೆ ಬಂದಿದ್ದಾರೆ. ಇದು ಕಾವೇರಿ ಚಿತ್ರಮಂದಿರದ ಎಂಟ್ರೆನ್ಸು, ಈ ಗೇಟು. ಈ ಬಿಲ್ಡಿಂಗು ಹೊಸದಾಗಿ ಕಟ್ಟಿದ್ರು. ಈ ಬಿಲ್ಡಿಂಗ್ ಇಲ್ಲಿ ಚಾಟ್ಸು, ಜ್ಯೂಸು ಅದೆಲ್ಲ ಸಿಗ್ತಾ ಇತ್ತು. ಇಲ್ಲಿ ಹೊಸದಾಗಿ ಕಟ್ಟಿದ್ದಂದ್ರೆ 94 ಕಟ್ಟಿದ್ದು. ಈ ಮರ ಇದೆಯಲ್ಲ, ಬಹುಶಃ ಇದು ಈ ಮರ ಈ ಚಿತ್ರಮಂದಿರದ 50 ವರ್ಷ ಆಗಿದೆ. ಚಿತ್ರಮಂದಿರಕ್ಕೆ ಮೊನ್ನೆ ಜನವರಿಗೆ 50 ವರ್ಷ ತುಂಬಿದೆ. ಬಹುಶಃ 50 ವರ್ಷನೂ ಅದಕ್ಕಿಂತ ಹಳೆ ಮರ ಇರ್ಬೋದು. ಬೃಹದಾಕಾರವಾಗಿ ಬೆಳೆದಿದೆ. ಕೆಲವು ಸಿನಿಮಾದಲ್ಲಿ ಇದ್ರ ಮೇಲೆ ಶೂಟು ಮಾಡಿದ್ದಾರೆ. ಐ ಥಿಂಕ್ ಪರಮಾತ್ಮದಲ್ಲಿ ಅಂತ ಕಾಣುತ್ತೆ. ಯಾವುದೋ ಒಂದು ಶಾಟು ಕೂಡ ಈ ಮರದ ಮೇಲೆ ತೆಗೆದಿದ್ದಾರೆ. ನಾವು ಪ್ರೇಕ್ಷಕರು ಟಾಪ್ ಅಲ್ಲಿ ಇದ್ದೀವಿ, ಮೆರವಣಿಗೆ ಐತೆ. ಇಲ್ಲಿ ಬೆಂಗಳೂರಿಗೆ ಬಂದಾಗ ನಾನು ಫಸ್ಟ್ ಬಂದು ನೋಡಿದಂಥ ಸಿನಿಮಾನೇ ನಮ್ಮ ಮೈಸೂರಿಂದ ಬೆಂಗಳೂರಿಗೆ ಬಂದಾಗ ಬೆಂಗಳೂರಿನಲ್ಲಿ ಒಂದು ಚಿತ್ರಮಂದಿರ ಅಂತ ನೋಡಿದವರು ನನ್ನ 7ನೇ ಕ್ಲಾಸಿಗೆ ನಾನು ಬಂದಾಗ ಅದು ಕಾವೇರಿ ಚಿತ್ರಮಂದಿರನೇ. ಇಲ್ಲೆಲ್ಲ ಒಂದು ಗ್ರಿಲ್ ಇತ್ತು, ಇವಾಗ ಆ ಗ್ರಿಲ್ನ ತೆಗೆದುಬಿಟ್ಟಿದ್ದಾರೆ. ಇಲ್ಲಿ ಕ್ಯೂ ನಿಂತ್ಕೊಳ್ಳೋರು. ಸೆಕೆಂಡ್ ಕ್ಲಾಸ್ ಕೌಂಟರ್ ಆ ಕಡೆ ಇತ್ತು. ಟಿಕೆಟ್ ಕೊಡೋದಕ್ಕೆ ಇಲ್ಲಿ ಒಂದು ಬ್ಲ್ಯಾಕ್ ಗ್ರಿಲ್ ಇತ್ತು, ಒಂದು ಕವರ್ಡ್ ಗ್ರಿಲ್ ಇತ್ತು, ಅದು ತೆಗೆದುಬಿಟ್ಟಿದ್ದಾರೆ. ಸೊ ಇಲ್ಲಿ ಟಿಕೆಟ್ ಕೊಡೋರು ಒಂದು ವರ್ಗದ ಕ್ಲಾಸ್ ಜನಕ್ಕೆ. ಇದೆಲ್ಲ ಕಾರ್ ಪಾರ್ಕಿಂಗ್, ಇಲ್ಲೆಲ್ಲ ಹ್ಯೂಜ್ ಕಾರ್ ಪಾರ್ಕಿಂಗ್. ಇದೆಲ್ಲನೂ ಇಲ್ಲೆಲ್ಲ ಎಷ್ಟೆಷ್ಟೋ ಕಾರ್ಗಳು, 100 ಕಾರ್ಗಳು. ಅಂದರೆ ಕಾವೇರಿ ಚಿತ್ರಮಂದಿರದಲ್ಲಿ ಇದ್ದಿದ್ದ ಒಂದು ಅದ್ಭುತವಾದ ವ್ಯವಸ್ಥೆನೇ ಈ ಪಾರ್ಕಿಂಗ್ ವ್ಯವಸ್ಥೆ. ನೋಡಿ, ಇಲ್ಲಿ ಬಂದು ಇಲ್ಲಿ ಒಂದು ಪ್ರಚಾರ, ಸಿನಿಮಾದ ಹೋರ್ಡಿಂಗ್ಗಳು, ವಿನೈಲ್ಗಳು ಹಾಕೋರು. ಇಲ್ಲಿ ಸಿನಿಮಾದ ಹೋರ್ಡಿಂಗ್ ನಿಲ್ಲೋದು, ಇಲ್ಲೆಲ್ಲ ಕಾರ್ ನಿಲ್ಲೋದು, ಇಲ್ಲೆಲ್ಲ ಪ್ರತಿ ಉದ್ದಕ್ಕೂ ಕಾರ್ ನಿಲ್ಲೋದು. ಅಲ್ಲಿ ಇವಾಗ ರೀಸೆಂಟಾಗಿ ಮೊದಲನೇ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಸ್ಕ್ರೀನ್ ಆಗಿದ್ದು ಬಂಗಾರದ ಪಂಜರ, ನಮ್ಮ ಅಣ್ಣವರ ಬಂಗಾರದ ಪಂಜರ ರಿಲೀಸ್ ಆಗಿದ್ದಂಥ ಸಿನಿಮಾ. ಅದು ಮೊನ್ನೆ ಜನವರಿನಲ್ಲಿ ಅದರ ಸಂಬಂಧಪಟ್ಟಂಗೆ ಒಂದು ಕಾರ್ಯಕ್ರಮ ಕೂಡ ಮಾಡಿದ್ರು. ಇವಾಗ ಲಾಸ್ಟ್ ಸ್ಕ್ರೀನ್ ಆಗಿದ್ದು ಮೊನ್ನೆ, ಅಂದರೆ ಏಪ್ರಿಲ್ 17 ಬಡೆಮಯ್ಯ ಚೋಟಮಯ್ಯ ಮೈದಾನ್. ಈ ಗೋಡೆಗಳ ಮೇಲೆ ಅದು ಎಷ್ಟು ಚಲನಚಿತ್ರಗಳು, ನಮ್ಮ ಕನ್ನಡ ಚಿತ್ರಗಳದು, ತಮಿಳು, ತೆಲುಗು, ಹಿಂದಿ ಪಿಕ್ಚರ್ಗಳು ಪೋಸ್ಟ್ ಬಿದ್ದಿದೆಯೋ ಗೊತ್ತಿಲ್ಲ. ಸೊ ಈ ಗೋಡೆ ಅನ್ನೋ ಒಂದು ಜಾಗ ಅಷ್ಟು ಜನಕ್ಕೆ ತನ್ನ ಬೆನ್ನ ಕೊಟ್ಟು, ತನ್ನ ಹೆಗಲನ್ನ ಕೊಟ್ಟು ಆ ಪೋಸ್ಟ್ಗಳನ್ನ ಅಂಟಿಸ್ಕೊಂಡು ಕಾಪಾಡಿದೆ.
ನಾನಾಗಲೇ ಹೇಳಿದ್ನಲ್ಲ ಆ ಗ್ರಿಲ್ ಇತ್ತು ಅಂತ, ಆ ಗ್ರಿಲ್ಲು ಇಲ್ಲಿ ಟಿಕೆಟ್ ಕೌಂಟರ್ ಜಾಗ ನೋಡಿ. ಇವಾಗ ಕ್ಲೋಸ್ ಮಾಡಿದ್ದಾರೆ. ಇವಾಗ ಆನ್ಲೈನ್ ಬುಕ್ಕಿಂಗು ಮತ್ತೊಂದೆಲ್ಲ ಆದಮೇಲೆ ಎಲ್ಲ ಒಂದೇ ಕಡೆ ಕೊಡ್ತಾ ಇದ್ದಾರೆ. ಬಟ್ ಮೊದಲು ಇಲ್ಲೂ ಟಿಕೆಟ್ ಕೊಡೋರು. ಇಲ್ಲಿ ಸೆಕೆಂಡ್ ಕ್ಲಾಸ್ಗೆ ಇಲ್ಲಿ ಗಾಂಧಿ ಕ್ಲಾಸ್ಗೆ ಸೆಕೆಂಡ್ ಕ್ಲಾಸ್ಗೆ ಇಲ್ಲಿ ಟಿಕೆಟ್ ಕೊಡೋರು ಅಂತ ಕಾಣುತ್ತೆ. ಆ ಟಿಕೆಟ್ ಕೌಂಟರ್ನ ಜಾಗ ಇದು. ಬಟ್ ಇವಾಗ ಇದು ಯೂಸೇಜಲ್ಲಿ ಇಲ್ಲ. ಆ ಗ್ರಿಲ್ಲಿಂದ ಬಂದರೆ ಕ್ಯೂ ನಿಂತ್ಕೊಂಡು ಇಲ್ಲಿ ಟಿಕೆಟ್ ತೊಗೋಬೇಕಾಗಿತ್ತು. ಹಾಗೆ ಮುಂದೆ ಬಂದರೆ ಕಾರಲ್ಲಿ ಬಂದವ್ರಿಗೆ, ಏಕೆಂದರೆ ಒಂದೊಂದು ಜಾಗನೂ ಎಲ್ಲ ಸುಮ್ಮನೆ ತೋರಿಸ್ಬಿಟ್ಟಿರೋದಕ್ಕಿಂತ ಇದು ಪರ್ಸ್ನಲ್ ಟಚ್ ಆಗಿರೋದ್ರಿಂದ ಎಲ್ಲನೂ ನನ್ನ ಜೊತೆ ನೀವು ಟ್ರಾವೆಲ್ ಮಾಡಲಿ ಅಂತ ಈ ಕಡೆಯಿಂದ ಒಂದು ಎಂಟ್ರೆನ್ಸು ಕಾವೇರಿ ಚಿತ್ರಮಂದಿರದ ಒಳಗಡೆ ಹೋಗೋಕ್ಕೆ ಸೆಕೆಂಡ್ ಕ್ಲಾಸ್ಗೆ ಈ ಕಡೆಯಿಂದ ಒಂದು ಎಂಟ್ರೆನ್ಸು. ಆ್ಯಂಡ್ ಹೀಗೆ ಮುಂದೆ ಬಂದರೆ ಇಲ್ಲಿ ಕಾರಲ್ಲಿ ಹಿಂಗೆ ಬರಬೇಕಾಗಿತ್ತು. ಹಿಂಗೆ ಮುಂದೆ ಬಂದರೆ ಅಲ್ಲಿ ಡೆಡ್ ಎಂಡ್ ಕಾಣಿಸಿದೆಯಲ್ಲ, ಅಲ್ಲಿ ರೈಟ್ ತೊಗೋಬೇಕಾಗಿತ್ತು. ಇಲ್ಲೊಂದು ಗೇಟ್ ಇದೆ ನೋಡಿ, ಅಂದರೆ ಜನಗಳನ್ನ ಬಿಡೋದಕ್ಕೆ ಇಲ್ಲಿ ಮೈನ್ ಸ್ವಿಚ್ ಬೋರ್ಡ್ಸು, ಸ್ವಿಚ್ ಕಂಟ್ರೋಲ್ಸು, ಒನ್ ಆಫ್ ದ ಒಂದು ಜಂಕ್ಷನ್ ಇಲ್ಲಿ. ಇಲ್ಲೂ ಒಂದು ಗಾಂಧಿ ಕ್ಲಾಸ್ಗೆ ಹೋಗೋಕ್ಕೆ ಎಂಟ್ರೆನ್ಸ್ ಇದು. ಅದು ಸೆಕೆಂಡ್ ಕ್ಲಾಸ್ಗೆ ಹೋಗೋಕ್ಕೆ ಎಂಟ್ರಿ ಅಂದರೆ ಇದು ಗಾಂಧಿ ಕ್ಲಾಸ್ಗೆ ಹೋಗೋಕ್ಕೆ ಎಂಟ್ರಿ. ತುಂಬ ದೊಡ್ಡ ಜಾಗ, ಆಲ್ಮೋಸ್ಟ್ 1.25 ಎಕರೆ ಇದೆ ಜಾಗ. ಅಲ್ಲಿ ನೋಡಿ ಆ ಮೆಟ್ಲುಗಳು, ಅವಾಗೆಲ್ಲ ಇದು ಟ್ರೆಂಡು ಒಂಥರ. ಈ ಆ ಮೆಟ್ಲುಗಳು ಹಾಕ್ತಿದ್ದ ರೀತಿನೇ ಬೇರೆ ಥರ ಇತ್ತು. ಇದೊಂದು ಎಮರ್ಜೆನ್ಸಿ ಎಕ್ಸಿಟ್ಗೂ ಯಾವುದಕ್ಕೂ ಅಂತ ಕೊಟ್ಟಿರುವಂಥ ಜಾಗ ಅದು. ಬನ್ನಿ ಸ್ನೇಹಿತರೆ, ಕಾವೇರಿ ಚಿತ್ರಮಂದಿರದ, ನನ್ನ ಕಾವೇರಿ ಚಿತ್ರಮಂದಿರದ, ನಮ್ಮ ಕಾವೇರಿ ಚಿತ್ರಮಂದಿರದ ಸಂಪೂರ್ಣ ಇಂಚಿಂಚು ನಾನು ನಿಮಗೆ ತೋರಿಸ್ತೀನಿ. ಹಿಂಗೆ ಬರಬೇಕಾಗಿತ್ತು ಕಾರಲ್ಲಿ. ಇಷ್ಟೆಲ್ಲ ಕ್ಯೂ ಇರೋದು, ಇಲ್ಲೆಲ್ಲ ಜನ ತುಂಬಿರೋದು, ಇಲ್ಲೆಲ್ಲ ಕಾರ್ ಇರೋದು ಅಂಥ ಒಂದು ಜಾಗ ಇದು. ಇಷ್ಟು ಕೂಡ ಕೆಲವು ಸಿನಿಮಾಗಳು, ಕೆಲವು ದಾಖಲೆಯ ಸಿನಿಮಾಗಳು ಇಷ್ಟು ಕೂಡ ಕಾರ್ ಫುಲ್ ಆಗುವಂಥ ಒಂದು ಸಂದರ್ಭಗಳು ಸಾಕಷ್ಟು ಸಿನಿಮಾಗಳಿಗಾಗಿದೆ. ಆ ಕಡೆ ಜಂಕ್ಷನಲ್ಲಿ ನೀವು ನೋಡಿದ್ರಿ ಅಲ್ಲ, ಟಿಕೆಟ್ ಕೌಂಟ್ರ್ ಕೊಟ್ಟಾದ್ಮೇಲೆ ಒಂದು ಗಾಂಧಿ ಕ್ಲಾಸ್ಗೆ ಎಂಟ್ರಿ, ಈ ಕಡೆಯಿಂದ ಗಾಂಧಿ ಕ್ಲಾಸ್ ಇದೊಂದು ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಇದೊಂದು. ಈ ಕಡೆಯಿಂದ ಬಂದರೆ ಮೈನ್ ಚಿತ್ರಮಂದಿರದ ಒಳಗಡೆ ಹೋಗೋದಕ್ಕೆ, ಕಾವೇರಿ ಥಿಯೇಟ್ರ್ ಒಳಗಡೆ ಹೋಗೋದಕ್ಕೆ ಅವತ್ತಿನ ದಿವಸದಲ್ಲೇ ಆರ್ಕಿಟೆಕ್ಟ್ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ಈ ಕಡೆಯಿಂದ ಒಂದು ಎಂಟ್ರೆನ್ಸ್, ಇದು ಸ್ಟೇರ್ಸು, ಈ ಕಡೆ ಸ್ಟೇರ್ಸು, ಈ ಕಡೆಯಿಂದ ಒಂದು ಎಂಟ್ರೆನ್ಸು ಪ್ಲಸ್ ಸೆಕೆಂಡ್ ಕ್ಲಾಸ್ಗೆ ಇಲ್ಲಿಂದ ಎಂಟ್ರಿ ಕೊಡ್ಬೋದಾಗಿದೆ. ನೀವು ಒಳಗಡೆಯಿಂದ ತೋರಿಸ್ತೀನಿ ನಾನು. ಇದೆಯಲ್ಲ, ಈ ಲೇನ್ ಇದೆಯಲ್ಲ, ಇದು ತುಂಬ ಹಿಸ್ಟ್ರಿ ಇರುವಂಥದ್ದು ಲೇನು. ಟೈಗರ್ ಅನ್ನೋ ಒಂದು ಸಿನಿಮಾದಲ್ಲಿ ನನಗೆ ಆ ಸೀನ್ ಚೆನ್ನಾಗಿ ಜ್ಞಾಪಕ ಇದೆ. ವಜ್ರಮುನಿ ಸರು ಹಿಂಗೆ ಬೈನಾಕ್ಯುಲರ್ಸಲ್ಲೋ ಅಥವಾ ಕೈಯಲ್ಲೋ ಹಿಂಗೆ ನೋಡ್ತಾ ಇರ್ತಾರೆ. ಇಲ್ಲೊಂದು ಹೆಣ್ಮಕ್ಳು ಸಾಲು ಕ್ಯೂ ನಿಂತಿರುತ್ತೆ. ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಸೀನ್ ನಡೆಯುತ್ತೆ. ಅದರದ್ದು ಪೋಸ್ಟ್ ನಾನು ಹಾಕ್ತೀನಿ. ಬಾಲ್ಕನಿ ಕೌಂಟ್ರ್ ಟಿಕೆಟ್ ಕೊಡ್ತಾ ಇದ್ದಂಥ ಜಾಗ ಇದು. ಇಲ್ಲಿ ಇವಾಗೆಲ್ಲ ಸ್ವಲ್ಪ ಬುಕ್ ಮೈ ಶೋ ಅದು ಇದು ಬಂದು ಅಪ್ಡೇಟ್ ಆಗಿದೆ. ಬಟ್ ಮೊದಲು ಹೀಗಿರಲಿಲ್ಲ, ಇಷ್ಟೆಲ್ಲ ಇದಿರಲಿಲ್ಲ. ಬಟ್ ಇಲ್ಲಿ ಒಂದೇ ಕೌಂಟ್ರ್ ಇತ್ತು. ಇಲ್ಲಿ ಬಾಲ್ಕನಿ, ಮಿನಿ ಬಾಲ್ಕನಿ, ಮಿನಿ ಬಾಲ್ಕನಿ, ಫಸ್ಟ್ ಕ್ಲಾಸ್, 3 ವೆರೈಟಿ ಇದ್ದಿದ್ದು. ಆ್ಯಂಡ್ ಇಲ್ಲಿ ಅಪ್ಪು ಸಿನಿಮಾದ ಒಂದು ಸೀನ್ ಕೂಡ, ರಕ್ಷಿತಾ ಅವ್ರಿಗೆ ಟಿಕೆಟ್ ತಂದುಕೊಡೋ ಸೀನು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಅಪ್ಪು ಸಿನಿಮಾದ ಮೊದಲನೇ ದೃಶ್ಯ ಇಲ್ಲಿ ಇದೇ ಜಾಗದಲ್ಲೇ ಶೂಟ್ ಆಗಿದ್ದು. ಅದನ್ನೆಲ್ಲ ನೋಡೋದಕ್ಕೆ ನಾವು ಬಂದಿದ್ವಿ. ಅವಾಗ ಅಪ್ಪು ಬಂದಿದ್ದಾರೆ, ಅಪ್ಪು ಸರ್ ಇದು ಮಾಡಿದ್ದಾರೆ ಅಂತ. ಆ್ಯಂಡ್ ನಾನು ನಿರ್ದೇಶನ ಮಾಡಿದ ನನ್ನ ಫೇರ್ ಆ್ಯಂಡ್ ಲವ್ಲಿ ಸಿನಿಮಾ, ನನ್ನ ಫೇರ್ ಆ್ಯಂಡ್ ಲವ್ಲಿ ಸಿನಿಮಾದಲ್ಲೂ ಓಪನಿಂಗ್ ಥಿಯೇಟ್ರ್ ಅಂತಲ್ಲ, ಒಂದು ಆಡಿಟೋರಿಯಂ ಎಕ್ಸ್ಟೀರಿಯರ್ ಅಂತ ಇದನ್ನು ಚೀಟ್ ಮಾಡಿದ್ದೆ. ನಮ್ಮ ಪ್ರಕಾಶ್ ಅವರು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದರು. ಬಹುಶಃ ಇಲ್ಲಿ ಬರೋದು, ಇಲ್ಲಿ ಕಾರ್ ನಿಲ್ಲುತ್ತೆ, ಇಲ್ಲಿ ಕಾರ್ ನಿಂತ ಮೇಲೆ ಶ್ವೇತಾ ಅವರು ಚಿತ್ರದ ನಾಯಕಿ ಹಿಂಗೆ ನಡ್ಕೊಂಡು ಬರ್ತಾರೆ. ಆ ಶಾರ್ಟ್ಸೆಲ್ಲ ತೆಗೆದಿದೆ. ಮೇಲ್ ಆ್ಯಂಗಲಲ್ಲೂ ಒಂದು, ಮೇಲ್ ಟಾಪ್ ಆ್ಯಂಗಲಲ್ಲೂ ಒಂದು ಕ್ಯಾಮ್ರಾ ತೆಗೆದಿದೆ. ಇಲ್ಲಿ ನೋಡಿ, ಈ ಜಾಗದಲ್ಲಿ, ಈ ಜಾಗ ಇದೆಯಲ್ಲ, ಇಲ್ಲಿ ನೀವು ಓಂ ಚಿತ್ರದ ಮೆಹಬೂಬಾ ಸಾಂಗಲ್ಲಿ ಜಗಮೆಚ್ಚಿದ ಮಗ ಆ ವೀರ ಕೇಸರಿ ಆ ಸಾಲ್ಗಳು ಬರುತ್ತಲ್ಲ, ಅದು ಇಲ್ಲೇ ಈ ಜಾಗದಲ್ಲಿ ಇಲ್ಲೇ ತೆಗೆದಂಥ ಜಾಗ ಅದು. ಇದು ಕಾವೇರಿ ಚಿತ್ರಮಂದಿರದ ಒಂದು ಮುಖ್ಯ ದ್ವಾರ, ಮೇನ್ ಎಂಟ್ರೆನ್ಸು. ಕಾವೇರಿ ಚಿತ್ರಮಂದಿರದ ಒಂದು ಮುಂಭಾಗ, ಮೇನ್ ಎಂಟ್ರೆನ್ಸು. ನಾನು ಆಗಲೇ ನಿಮ್ಗೆ ಹೇಳಿದ್ದೆ ನೋಡಿ, ಇಲ್ಲಿ 2 ಥರ ಸಿಸ್ಟಮ್ ಅಂತ. ಒಂದು ಆ ಕಡೆಯಿಂದ ಹೋದರೆ ಅಲ್ಲಿ ಸ್ಟೇರ್ಸ್ ಇದೆ, ಈ ಕಡೆಯಿಂದ ರ್ಯಾಂಪ್ ಇದೆ. ನಾನು 2 ಕಡೆನೂ ತೋರಿಸ್ತೀನಿ ನಿಮಗೆ, 2 ಕಡೆದು ಶಾರ್ಟ್ಸ್ ತೋರಿಸ್ತೀನಿ. ಇಲ್ಲಿ ರ್ಯಾಂಪ್ ಹತ್ಕೊಂಡು ಹೋಗ್ತಾ ಇದ್ದು ತುಂಬ ಸಿನಿಮಾಗಳ ಶೂಟಿಂಗ್ ಇಲ್ಲಿ ನಡೆದಿದೆ, ಸಾಕಷ್ಟು ಸಿನಿಮಾಗಳ ಶೂಟಿಂಗ್ ಇಲ್ಲಿ ನಡೆದಿದೆ. ಆ್ಯಂಡ್ ಈ ಜಾಗ ಇದೆಯಲ್ಲ, ನಮ್ಮ ಈಶ್ವರಿ ಸಂಸ್ಥೆಯ ಸಾಕಷ್ಟು ಸಿನಿಮಾಗಳು, ಅದು ಕಲಾವಿದ ಇರ್ಬೋದು, ಸಿಪಾಯಿ ಸಿನಿಮಾ ಇರ್ಬೋದು, ಏಕಾಂಗಿ ಇರ್ಬೋದು, ಅಹಂ ಪ್ರೇಮಾಸ್ಮಿ ಇರ್ಬೋದು, ತುಂಬ ಸಿನಿಮಾಗಳು ಇಲ್ಲಿ ಪ್ರಿವ್ಯೂಗಳಾಗಿದೆ. ರವಿ ಸರ್ಗೆ ಒಂಥರ ಕಾವೇರಿ ಚಿತ್ರಮಂದಿರ ಅಂತಂದರೆ ಅದೊಂಥರ ತುಂಬ ಲಕ್ಕಿ ಪಾಯಿಂಟ್ ಅಂತ ಹೇಳ್ಬೋದು. ಸಿಪಾಯಿ ಸಿನಿಮಾದ ಪ್ರಿವ್ಯೂ ಆದಾಗ ರಾತ್ರಿ ಡಿನ್ನರ್ನ ಇಲ್ಲಿ ಅರೇಂಜ್ ಮಾಡಿದರು. ಅದು ನನಗೆ ತುಂಬ ಚೆನ್ನಾಗಿ, ಯಾಕೆಂದರೆ ನಾನು ಒಂದು ಚಿತ್ರಜೀವನದಲ್ಲಿ ಒಂದು ಸಿನಿಮಾ ಪ್ರಿವ್ಯೂನಲ್ಲಿ ಒಂದು ಬಫೆ ಡಿನ್ನರ್ನ ಅರೇಂಜ್ಮೆಂಟ್ ನೋಡಿದ್ದು ಇಲ್ಲೇ. ಆ್ಯಂಡ್
ಕಲಾವಿದ ಸಿನಿಮಾ ಪ್ರೀಮಿಯರ್ ಶೋ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಚಿರಂಜೀವಿ ಸರ್ ಬಂದಿದ್ದರು, ಯಾರೂ ಇಲ್ಲ, ರವಿ ಸರು, ಬಾಲಾಜಿ ಅವರು, ಸೀತಾರಾಮ್ ಕ್ಯಾಮ್ರಾಮನ್ನು, ನನಗೆ ಕಾವೇರಿ ಪ್ರಕಾಶ್ ಅವರು ಓನರ್ ಅವ್ರ ಫ್ರೆಂಡು, ಅವ್ರು ಹೇಳ್ಬಿಡೋರು ರವಿ ಸರ್ ಫ್ಯಾನ್ ಅಂತ ಗೊತ್ತಿತ್ತು. ನಾನು ಬಂದಿದ್ದು ಹಂಗೆ ನುಸುಳ್ಕೊಂಡು ಬಂದುಬಿಟ್ಟಿದ್ದೆ. ಚಿರಂಜೀವಿಯವರು ಒಬ್ರಿಗೋಸ್ಕರ ಒಂದು ಶೋ ಹಾಕಿದ್ರು. ಅವಾಗ ಅವ್ರದ್ದು ಹಿಟ್ಲರ್ ಸಿನಿಮಾ ಇಲ್ಲೇ ಓಡ್ತಾ ಇತ್ತು. ಅದು 11 ಗಂಟೆ ಶೋ ಇದ್ದರೆ ಬೆಳಗ್ಗೆ ಶೋ 7 ಗಂಟೆ 7:15 ಇಲ್ಲಿ ಶೋ ಸ್ಕ್ರೀನ್ ಮಾಡಿದರು. MTR ಇಂದ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದರು. ಮೇಲೆ ಚಿರಂಜೀವಿಯವ್ರ ಜೊತೆಗೆ ನಾನು ಕೂತ್ಕೊಂಡು ಸಿನಿಮಾ ನೋಡಿದ್ದೀನಿ ಅನ್ನೋ ಸೌಭಾಗ್ಯ ಇದೇ ನಮ್ಮ ಕಾವೇರಿ ಚಿತ್ರಮಂದಿರದ ಮೆಮೊರಿನಲ್ಲೇ ಇರೋದು. ಸೆಕೆಂಡ್ ಕ್ಲಾಸ್ಗೆ ಹೋಗುವಂಥ ಜಾಗ, ಅಲ್ಲಿ ನಮ್ಮ ಮ್ಯಾನೇಜರ್ ಸರ್ದು ಕ್ಯಾಬಿನು, ಅಪ್ಪು ಸಿನಿಮಾದಲ್ಲಿ ಟಿಕೆಟ್ ವಿಷಯವಾಗಿ ಶೂಟ್ ಆಗಿರುವಂಥದ್ದು ಕೂಡ ಇದೇ ಜಾಗದಲ್ಲೇನೆ. ಬನ್ನಿ, ಇದು ಸೆಕೆಂಡ್ ಕ್ಲಾಸ್ಗೆ ಹೋಗೋದಕ್ಕೆ ಎಂಟ್ರಿ. ಸಾಕಷ್ಟು ದೊಡ್ಡ ವಿಸ್ತಾರದ ಬೆಳ್ಳಿ ಪರದೆ, ಇದೇ ಒಂದು ಅದ್ಭುತ. ಎಷ್ಟು ಸಿನಿಮಾಗಳು ಲೆಕ್ಕ ಇಲ್ಲ ನೋಡಿ. ಸೀಟ್ಗಳೆಲ್ಲ ಹೋಗ್ತಾ ಇದೆ, ಸೀಟ್ಗಳೆಲ್ಲ ತೆಗಿತಾ ಇದ್ದಾರೆ. ಯಾವ ಒಂದು ಸಿನಿಮಾ ಇಲ್ಲಿ ಕೂತ್ಕೊಂಡು ಶಿಳ್ಳೆಗಳು ತಟ್ಟಿ, ಚಪ್ಪಾಳೆ ತಟ್ಟಿ, ಜೈಕಾರ, ಆ ಒಂದು ಜೋಶ್ ಇತ್ತು. ಇವತ್ತು ಒಂದು ಮೌನ. ಈ ಚಿತ್ರಮಂದಿರ ಬರದೇ ಒಂದು ಹಬ್ಬ ಅಂತಿದ್ದ ಕಡೆ ತುಂಬ ಒಂದು ತುಂಬ ಸೈಲೆನ್ಸ್ ಇದೆ. ಈ ಸೈಲೆನ್ಸು ತುಂಬ ಕಾಡ್ತಾ ಇದೆ. ಮೊದಲು ಗಾಂಧಿ ಕ್ಲಾಸು ಈ ಜಾಗದಲ್ಲಿತ್ತು, ಇವಾಗೆಲ್ಲ ಬರೀ ಫಸ್ಟ್ ಕ್ಲಾಸ್ ಇದ್ದಿದ್ದು. ಮೊದಲು ಗಾಂಧಿ ಕ್ಲಾಸ್ ಇರ್ತಾಯಿತ್ತು. ಇಲ್ಲಿ ಎಷ್ಟು ಜನ ಕಲಾವಿದರಿಗೆ, ಅಣ್ಣವರಿಂದ ಹಿಡಿದು, ವಿಷ್ಣು ಸಾರಿಂದ ಹಿಡಿದು, ರವಿ ಸಾರಿಂದ ಹಿಡಿದು, ಶಿವಣ್ಣ ಅವರಿಂದ ಹಿಡಿದು, ತಮಿಳಿನ ರಜನಿಕಾಂತ್ ಅವರು, ಶಾರುಖ್ ಖಾನ್ ಅವರು, ಎಂತೆಂಥ ಘಟಾನುಘಟಿಗಳನ್ನ ಈ ಒಂದು ಬಿಳಿ ಪರದೆಯ ತಾಯಿ ನಮಗೆ ತೋರಿಸಿರುವಂಥ ಜಾಗ ಇದು. ಇಲ್ಲಿ ಎಷ್ಟೋ ಮಂಗಳಾರತಿಗಳು ನಡೆದಿದೆ, ಪೂಜೆಗಳು ನಡೆದಿದೆ ಸ್ಕ್ರೀನ್ಗೆ. ಇವತ್ತು ಈ ತಾಯಿ ಮೌನವಾಗಿ ಏನು ಮಾತಾಡದೆ ಎಲ್ಲನೂ ನೋಡಿಕೊಂಡು 50 ವರ್ಷದಿಂದ ಪ್ರತಿಯೊಂದು ಎಮೋಷ್ನಲ್ ಆಗುತ್ತೆ. ನನಗೂ ಕಷ್ಟ ಆಗುತ್ತೆ ಇದನ್ನು ಮಾತಾಡೋದಕ್ಕೆ. ಇದನ್ನೆಲ್ಲ ನೋಡ್ಕೊಂಬಂದು ಇವತ್ತು ಈ ಬೆಳ್ಳಿ ಪರದೆ ಇಷ್ಟು ಮೌನವಾಗಿರೋದನ್ನು ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬ ಸಂಕಟ ಆಗುತ್ತೆ, ತುಂಬ ಸಂಕಟ ಆಗುತ್ತೆ. ಒಂದೊಂದು ಜಾಗ, ಒಂದೊಂದು ಕಡೆನೂ ನನಗೆ ನಾನು ನಿಮಗೆ ತೋರಿಸಿ ದಾಖಲೆ ಮಾಡಬೇಕು ಅಂತ ಇದು ಮಾಡ್ತಾ ಇರೋದು. ಈ ನನ್ನ ಬೆಳ್ಳಿ ಪರದೆಗೆ, ಈ ಕಾವೇರಿ ತಾಯಿಗೆ, ಕಾವೇರಿ ಚಿತ್ರಮಂದಿರಕ್ಕೆ ನಮಸ್ಕಾರ. ನಾನು ಆಗಲೇ ನಿಮಗೆ ತೋರಿಸಿದ್ನಲ್ಲ, ಅಲ್ಲಿ ಟಿಕೆಟ್ ಕೊಡ್ತಿದ್ದಿದ್ದು ಕೌಂಟ್ರು ಅಂತ, ಅದ್ರದ್ದು ಎಂಟ್ರೆನ್ಸು ಈ ಕಡೆ ಗಾಂಧಿ ಕ್ಲಾಸಲ್ಲಿ ಇರೋರಿಗೆ ಬರೋರಿಗೆಲ್ಲ ಅಲ್ಲಿಂದ ಒಂದು ಎಂಟ್ರೆನ್ಸ್ ಬರೋದು ಅಂತ. ಅದು ಈ ರೀತಿ ಇದ್ದಿದ್ದು, ಈ ಗೇಟೇ ಅದು. ನೀವು ನೋಡಿದ್ರೆ ಅದು ಈ ಕಡೆ ಗೇಟೇ ಬರ್ತಾ ಇದ್ದಿದ್ದು. ಇದು ಒಂದು ಎಂಟ್ರೆನ್ಸ್ ಅವ್ರ ಎಕ್ಸಿಟ್, ಎನಿಥಿಂಗ್. ಜನ ಹಿಂಗೆ ಹೋಗೋರು ಬರೋರು ಎಲ್ಲನೂ ನಡೆಯೋದು ಅದೇ ಥರ ನಡೆಯೋದು. ಆಗಲೇ ತೋರಿಸಿದ್ನಲ್ಲ, ಇದೊಂದು ಎಂಟ್ರೆನ್ಸು ಹಿಂಗೂ ಬರ್ಬೋದಾಗಿತ್ತು. ಸೊ ಈ ಕಡೆ ಹೋದರೆ ಒಂದು ಲೇಡೀಸ್ ರೆಸ್ಟ್ ರೂಮ್ಸ್ ಇದೆ, ಆ ಕಡೆ ಬಂದರೆ ಜೆಂಟ್ಸ್ ರೆಸ್ಟ್ ರೂಮ್ ಇದೆ. ಮೊದಲು ನಿಮಗೆ ನಾನು ರ್ಯಾಂಪಲ್ಲಿ ತೋರಿಸ್ಬಿಡ್ತೀನಿ, ರ್ಯಾಂಪಲ್ಲಿ ಹೇಗಿತ್ತು. ಯಾಕೆಂದರೆ ಮಿನಿ ಬಾಲ್ಕನಿಗೆ ಹೀಗೆ ಹೋಗಬೇಕು, ಹಾಗಾಗಿ ರ್ಯಾಂಪಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಎಂಟ್ರೆನ್ಸ್ ಆಗಿ ಬಂದರೆ ನೀವು ಸೆಕೆಂಡ್ ಕ್ಲಾಸ್ ನೋಡಿದ್ರಿ. ಸೆಕೆಂಡ್ ಕ್ಲಾಸ್ ನೋಡಾದ್ಮೇಲೆ ಈಗ ನಮ್ಮ ಮಿನಿ ಬಾಲ್ಕನಿ ಕಡೆಗೆ ಹೋಗೋಣ. ಆರಾಮಾಗಿ ಸಿನಿಮಾ ನೋಡ್ತಾ ಕಳೀತಿದ್ದ ಮಜಾನೇ ಬೇರೆ. ಇಲ್ಲಿ ನಾನು ಇಂದಿಷ್ಟೆಲ್ಲ ಮಾಡಬೇಕಾದ್ರೆ ನಿಮಗೆ ಇನ್ನೊಂದು ಹೇಳೋದು ಮರ್ತೆ. ಬನ್ನಿ, ಇದು ಒಂದು ಶೋಕೇಸು. ಇಲ್ಲಿ ಇವಾಗ ಇದು ಮಾಡರ್ನೈಸ್ ಶೋಕೇಸು, ಬಟ್ ಆವತ್ತಿನ ದಿವಸಗಳಲ್ಲಿ ಫೋಟೋ ಕಾರ್ಡ್ಸ್ ಅಂತ ಬರೋದು ಸಿನಿಮಾಗಳದು. ಅಂದರೆ ಒಂದು ಸಿನಿಮಾದ ಸ್ಟಿಲ್ಗಳನ್ನ ತೆಗೆದು ಇಲ್ಲಿ ಹಾಕೋರು ಇವಾಗೆಲ್ಲ ಅಪ್ಡೇಟೆಡ್ ಆಗಿ ಹಾಕ್ತಾ ಇದ್ದಾರೆ. ಅದನ್ನು ಡಿಸ್ಪ್ಲೇ ಮಾಡ್ತಿದ್ದಂಥ ಜಾಗ. ಆ್ಯಂಡ್ ಕಾವೇರಿ ಚಿತ್ರಮಂದಿರದ ಇನ್ನೊಂದು ಹೈಲೈಟ್ ಏನಪ್ಪ ಅಂತಂದರೆ, ಇಲ್ಲಿ ಬನ್ನಿ ತೋರಿಸ್ತೀನಿ. ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕೊಳ, ಒಂದು ನೀರಿನ ಕೊಳ. ಇಲ್ಲಿ ಒಂದು ವಾಟರ್ ಏರಿಯಾ ಇದು. ಇಲ್ಲಿ ಅದ್ಭುತವಾಗಿ ಆವತ್ತಿನ ದಿವಸಗಳಲ್ಲಿ ಒಂದು ವೆರಿ ಈ ಸ್ಟಾರ್ ಹೋಟ್ಲುಗಳಲ್ಲಿ ನಾವೇನು ನೋಡ್ತೀವಿ ಆ ರೀತಿಯಾದಂಥ ಒಂದು ನೀರಿನ ಕೊಳ ಇತ್ತು ಇಲ್ಲಿ. ಸೊ ಇಲ್ಲಿ ದೊಡ್ಡ ಸ್ಟ್ಯಾಂಡೀಸ್ಗಳು, ಅಂದರೆ ಕಾವೇರಿ ಥಿಯೇಟ್ರ್ನಲ್ಲಿ ಒಂದು ಸಿನಿಮಾ ಏನು PVR ಕಲ್ಚರು ಅಥವಾ ಈ ಮಾಲ್ ಕಲ್ಚರಲ್ಲಿ ಸ್ಟ್ಯಾಂಡೀಸ್ ಇಡ್ತಾ ಇದ್ರು, ಅದನ್ನು ಸಿಂಗಲ್ ಸ್ಕ್ರೀನ್ ಟೈಮ್ನಲ್ಲೇ ನಮ್ಮ ಕಾವೇರಿ ಚಿತ್ರಮಂದಿರದಲ್ಲಿ ಈ ಜಾಗದಲ್ಲಿ ಸ್ಟ್ಯಾಂಡೀಸ್ಗಳು ಇಡ್ತಿದ್ದಂಥ ಸಮಯ. ಅವತ್ತಿನ ದಿವಸನೇ ಈ ಟ್ರೆಂಡ್ನ ಸ್ಟಾರ್ಟ್ ಮಾಡಿದಂಥವ್ರು ನಮ್ಮ ಕಾವೇರಿ ಚಿತ್ರಮಂದಿರದವರು. ಅಲ್ಲಿ ಮೆಟ್ಲು ಕಾಣುತ್ತೆ ನೋಡಿ, ಮೆಟ್ಲು ಕಾಣುತ್ತೆ ನಿಮಗೆ ಅಲ್ಲಿಂದನೇ. ಸೊ ಸ್ಟೇರ್ಸು ಇದೆ, ಈ ಥರ ರ್ಯಾಂಪು ಇದೆ. ಇಲ್ಲಿ ಬಂದರೆ ಇದು ನಮ್ಮ ಬಾಲ್ಕನಿ ಚಿತ್ರಮಂದಿರಕ್ಕೆ ಒಂದು ಕ್ಯಾಂಟೀನ್ ಏರಿಯಾ. ಸಿನಿಮಾ ಪ್ರಾಜೆಕ್ಟ್ ರೂಮು ಕಾಣುತ್ತೆ. ಸಿನಿಮಾ ಪ್ರಾಜೆಕ್ಟ್ ರೂಮ್, ಎಷ್ಟೋ ಸಿನಿಮಾಗಳು ಬಂದಂಥ ಪ್ರಾಜೆಕ್ಟ್ ರೂಮ್ ಅದು ಇಲ್ಲ ಇದು. ಇಲ್ಲಿಂದ ಪ್ರಿಂಟ್ಗಳಿದ್ದಾಗ ಪಿಕ್ಚರ್ನ ಬಿಡೋರು,
ಆವಾಗ ಹೈಟ್ ಇರಲಿಲ್ಲ ಅಂತ ಕಾಣುತ್ತೆ. ಕೆಲವೊಂದೊಂದು ಕೈ ಹಿಂಗೆ ಮಾಡ್ತಾ ಇದ್ವಿ ನಾವು. ಅವಾಗ ನಮ್ಮ ಕೈನೂ ಕೂಡ ಅಲ್ಲಿ ಪರದೆಗೆ ಬರೋದು. ಸೊ ರೀಲು ಪ್ರಿಂಟ್ ಇದ್ದಾಗ ಅಲ್ಲಿಂದ ಬರ್ತಾ ಇದ್ದಂಥ ಜಾಗ ಇದು. ವಿಸ್ತಾರವಾದ ಥಿಯೇಟ್ರು. ಸೊ ಇದು ಬಾಲ್ಕನಿ. ಆಮೇಲೆ ಅದೊಂದು ಜಾಗ ನಿಮ್ಗೆ ತೋರಿಸ್ಲೇಬೇಕು. ಇದು ಬಾಕ್ಸ್ ಅಂತ ಕರಿತೀವಿ, ಥಿಯೇಟ್ರ್ ಬಾಕ್ಸ್ ಅಂತ ಕರಿತೀವಿ. ಅಂದರೆ ಆವಾಗಿನ ದಿವಸ ಚಿತ್ರಮಂದಿರಗಳಲ್ಲಿ ಈ ಥರ ಬಾಕ್ಸ್ ವ್ಯವಸ್ಥೆ ಮಾಡೋರು. ಅಂದರೆ VVIPs, ನಮ್ಮ ಸಿನಿಮಾ ತಾರೆಯರು ಜನಗಳ ಜೊತೆ ಸಿನಿಮಾ ನೋಡಬೇಕು ಅಂತ ಬಂದಾಗ ಅವ್ರಿಗೆ ಮಾತ್ರ ಸಿನಿಮಾ ನೋಡೋ ಒಂದು ಪ್ರತ್ಯೇಕ ವ್ಯವಸ್ಥೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರೆಗ್ಯುಲರ್ ಇಲ್ಲಿ ನನಗೆ ಸುಮಾರು ಸತಿ ಸಿಕ್ಕಿದ್ದಾರೆ, ಸುಮಾರು ಸತಿ ಇಲ್ಲಿ ಸಿಕ್ಕಿದ್ದಾರೆ. ಅವರು ತುಂಬ ಜ್ಞಾಪಕರ ಅಂದರೆ ಸ್ವಸ್ತಿಕ್ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋಗೆ ನಾವು ಬಂದಾಗ ಉಪ್ಪಿ ಸರ್ ನಿರ್ದೇಶನದಲ್ಲಿ ರಾಘಣ್ಣ ಅವರ ಸಿನಿಮಾದಲ್ಲಿ ಅವಾಗ ಅಪ್ಪು ಸರ್ ಬಂದಿದ್ರು ಇಲ್ಲಿ. ಅಪ್ಪು ಸರು ಅವಾಗ ಅಶ್ವಿನಿ ಮೇಡಮ್, ಅವಾಗ ಅಫ್ಕೋರ್ಸ್ ಅವಾಗಿನ್ನೂ ಮದುವೆ ಆಗಿರಲಿಲ್ಲ, ಬಟ್ ಮದುವೆ ಆದಮೇಲೆ ಸುಮಾರು ಸಿನಿಮಾಗಳು ಅಶ್ವಿನಿ ಮೇಡಮ್ ಜೊತೆ ಅಪ್ಪು ಸರ್ ಇಲ್ಲಿ ಬಂದ್ಬಿಟ್ಟು ಪಿಕ್ಚರ್ ನೋಡೋರು ರೆಗ್ಯುಲರ್. ಆಮೇಲೆ ನಾನು ನಮ್ಮ ರವಿ ಸರ್ ಅವರ ತಮ್ಮ ಬಾಲಾಜಿಯವರು ಸಾಕಷ್ಟು ಸಿನಿಮಾಗಳಿಗೆ ಇಲ್ಲಿ ಬಂದು ನೋಡಿದ್ದೀವಿ. ತುಂಬ ಸಿನಿಮಾಗಳು ಇಲ್ಲಿ ನೋಡೋರು ನೆನಪಿದೆ ಬಾಕ್ಸಲ್ಲಿ. ಆಮೇಲೆ ಜನಗಳ ಜೊತೆಗೆ ಕೂತ್ಕೊಂಡು ನೋಡೋಣ, ಅದೇನು ಸಪ್ರೇಟಾಗಿ ಕೂತ್ಕೊಂಡು ನೋಡೋದು ಅನ್ನೋ ಆಗ್ಬಿಟ್ಟು ಇಲ್ಲೇ ನೋಡ್ತಾ ಇದ್ವಿ. ಸಾಕಷ್ಟು ಜನ ದಿಗ್ಗಜರು ಬಂದಿರುವಂಥ ಚಿತ್ರಮಂದಿರ ಇದು. ಕಾವೇರಿಯ ಬಾಲ್ಕನಿ ಏರಿಯಾ. ಬಾಲ್ಕನಿಯಿಂದ ಇಳಿದು ಬಂದ್ವಿ. ತುಂಬಿದ ಮನಸ್ಸಿಂದ ಬಾಗಿಲನ್ನ ಮುಗಿಸ್ತಾ ಇದ್ದೀನಿ. ನಮ್ಮದು 94ಇಂದ ಇದು ಜರ್ನಿ ಇದು. ಅವಾಗ ಅದಕ್ಕಿಂತ ಮೊದಲು ನಮ್ಮ ಅಪ್ಪ ನೋಡ್ಕೊಳ್ತಾ ಇದ್ರು. 94ಇಂದ ನಾನು ತಗೊಂಡೆ. ಇವಾಗ ನನಗೂ 64 ಇಯರ್ಸ್ ಆಯಿತು. ಇನ್ನೇನು ಮಾಡೋದಿನ್ನ ವಿಧಿ ಇಲ್ಲ, ಬೇರೆ ಏನಾದರೂ ಮಾಡಲೇಬೇಕಲ್ಲ. ಇವಾಗ ಥಿಯೇಟ್ರ್ ನಡೀತಾ ಇಲ್ಲ ಅಂದರೆ ಬೇರೆ ಏನಾದರೂ ಒಂದು ಮಾಡಲೇಬೇಕಲ್ವ.